ಬೆಂಗಳೂರಿನ ಐತಿಹಾಸಿಕ ಜಾಗ ಎಳ್ಳುಕುಂಟೆ ಗ್ರಾಮದಲ್ಲಿ ನಿಧಿಗಳ್ಳರ ಹಾವಳಿ ಶುರುವಾಗಿದೆ. ನಿಧಿ ಆಸೆಗೆ 900 ವರ್ಷದ ಪುರಾತನ ದೇವಸ್ಥಾನವನ್ನು ಅಗೆದಿದ್ದಾರೆ ನಿಧಿಗಳ್ಳರು. ಎಚ್ಎಸ್ಆರ್ ಲೇಔಟ್ ಬಳಿ ಇರುವಂತಹ ಎಳ್ಳುಕುಂಟೆ ಗ್ರಾಮದಲ್ಲಿ ನಿಧಿಗಾಗಿ ಶೋಧ ನಡೆಸಲಾಗಿದೆ. ಬೆಂಗಳೂರಿನ 12 ಐತಿಹಾಸಿಕ ಜಾಗದಲ್ಲಿ ಒಂದಾದ ಎಳ್ಳುಕುಂಟೆ ಗ್ರಾಮ 900 ವರ್ಷದ ಹಳೆಯ ಶಿಲೆಗಳನ್ನು ಪೂಜೆ ಮಾಡುವಂತ ಎಳ್ಳುಕುಂಟೆ ಗ್ರಾಮಸ್ಥರು ಕಳೆದ 3 ರಿಂದ 4 ದಿನಗಳ ಹಿಂದೆ ಕಿಡಿಗೇಡಿಗಳಿಂದ ನಿಧಿಗಾಗಿ ದೇವರ ಕೆಳಗೆ ಅಗಿತ ಮಾಡಲಾಗಿದೆ. ದೇವರ ಕೆಳಗೆ ಸುಮಾರು 15 ಅಡಿಯಷ್ಟು ಆಳವನ್ನು ಅಗೆದಿದ್ದಾರೆ ನಿಧಿಕಳ್ಳರು. ರಾತ್ರೋರಾತ್ರಿ ಪೂಜೆ ಹೋಮ ಹವನ ಮಾಡಿ ಆ ನಂತರ ನಿಧಿಕಳ್ಳರು ಅಗಿತ ನಡೆಸಿದ್ದಾರೆ. ಈ ಹಿಂದೆ 10 ರಿಂದ 15 ವರ್ಷಗಳ ಅಪಾರ್ಟ್ಮೆಂಟ್ ಕಟ್ಟುವಾಗ ತಾಮ್ರದ ಚೊಂಬು ಸಿಕ್ಕಿತ್ತು. ತಾಮ್ರದ ಚೊಂಬು ಸಿಕ್ಕಲ್ಲೇ ಬೆಂಗಳೂರಿನಲ್ಲಿ ನಿಧಿಗಾಗಿ ಅಗೆದಿದ್ದಾರೆ ಈ ಕಿಡಿಗೇಡಿಗಳು. ಯಾರಿಗೂ ಗೊತ್ತಾಗದಂತೆ ದೇವಸ್ಥಾನದ ಹಿಂಭಾಗದಲ್ಲಿ ಶೆಡ್ ಅನ್ನು ನಿರ್ಮಿಸಿ ಶೋಧವನ್ನು ನಡೆಸಿದ್ದಾರೆ. ದೇವರ ಸ್ಥಾನದ ಹಿಂಭಾಗದಿಂದ ಆಳವಾಗಿ ಕಿಡಿಗೇಡಿಗಳು ಅಗಿತ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಿಧಿ ಆಸೆಗಾಗಿ ನಿಧಿಗಳ್ಳರು 900 ವರ್ಷ ಹಳೆಯ ದೇವಸ್ಥಾನದ ಕೆಳಗೆ ಅಗೆದಿರುವಂತಹ ಘಟನೆ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿರುವಂತಹ ಎಳ್ಳುಕುಂಟೆ ಗ್ರಾಮದಲ್ಲಿ ನಡೆದಿರುವಂಥದ್ದು. ಸದ್ಯಕ್ಕೆ ನಾನಿದೀಗ ಘಟನಾ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇದು ಈ ಒಂದು ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಒಂದು ಖಾಸಗಿ ಅಪಾರ್ಟ್ಮೆಂಟು. ಇಲ್ಲಿ ಆಂಧ್ರ ಮೂಲದ ವ್ಯಕ್ತಿಯೊಬ್ಬ ಈ ಒಂದು ಜಾಗದ ಒಡೆಯನಾಗಿದ್ದು, ಇಲ್ಲಿಂದ ಅಂದರೆ ಪಕ್ಕದ ದೇವಸ್ಥಾನ ಏನಿದೆ, ನೀವೇನು ಜಾಗ ನೋಡ್ತಾ ಇದ್ದೀರಾ, ಈ ಒಂದು ಕಾಂಪೌಂಡ್ ಹಿಂಭಾಗದಲ್ಲೇ ಸುಮಾರು 900 ವರ್ಷ ಹಿಂದಿನ ದೇವಸ್ಥಾನ, ಅಂದರೆ ಆಗಿನ ರಾಜರುಗಳು ನಿರ್ಮಿಸಿರುವಂತಹ ವೀರಗಲ್ಲಾಗಿರ್ಬೋದು, ಎಲ್ಲವೂ ಕೂಡ ಈಗಲೂ ಹಾಗೇ ಇದೆ. ಇಲ್ಲಿನ ಎಳ್ಳುಕುಂಟೆ ಗ್ರಾಮಸ್ಥರು ಸುಮಾರು ಆಗ್ಲಿಂದಲೂ ಕೂಡ ಈಗಲೂ ಅಂದರೆ ಎಲ್ಲವೂ ಕೂಡ ಅವಶೇಷಗಳ ಅಡಿಯಲ್ಲಿ ಎಲ್ಲವೂ ಕೂಡ ಅಳೆದು ಹೋದ್ರೂ ಕೂಡ ಇಲ್ಲಿನ ಗ್ರಾಮಸ್ಥರು ಅದನ್ನು ಪೂಜೆ ಮಾಡ್ತಾ ಇದ್ದಾರೆ. ಸರ್, ನಮಗೊಂದು 3 ದಿವಸದ ಹಿಂದೆ ಗೊತ್ತಾಯಿತು. ಡೇ ಬೈ ಡೇ ಎವ್ರಿ ಡೇ ನಾವು ಹಿಂದ್ಗಡೆ ಪೂಜೆ ಮಾಡ್ತಾ ಇರ್ತೀವಿ. ಮಾರ್ನಿಂಗ್ ಬಂದು ಕೈ ಮುಕ್ಕೊಂಡು ಹೋಗ್ತೀವಿ. ಆವಾಗ ಬಂದಾಗ ಗಮನಿಸಿದಾಗ ಸುತ್ತು ಶೀಟ್ ಹೊಡೆದಿರ್ತಾರೆ. ಯಾವತ್ತೂ ಶೀಟ್ ಇದ್ದವರು ಶೀಟ್ ಹೊಡೆದಿರ್ತಾರೆ. ನಾವು ಏನಂತೇಳಿ ಅಬ್ಸರ್ವ್ ಮಾಡಿದಾಗ ಒಂದು ಸಣ್ಣ ತೂತುಗಳ ಸಮೇತನೂ ಒಂದು ಟೇಪ್ ಮಾಡಿರ್ತಾರೆ. ಏನು ಅಂತೇಳಿ ಈ ಕಡೆ ಬಂದಾಗ ಕಂಪ್ಲೀಟ್ ಒಳಗೆ ಈಗೇನು ಪಾರ್ಕಿಂಗ್ ಇದೆಯಲ್ವಾ, ಈ ಸುಮಾರು 2,000 ಅಡಿ 1500-2000 ಅಡಿ ಇರೋಂಥ ಜಾಗದಲ್ಲಿ ಸುಮಾರು 400 ಅಡಿ ಅಂತ ಜಾಗದಲ್ಲಿ ಶೆಡ್ ಹಾಕಿರ್ತಾನೆ. ಒಳಗೇ ಶೆಡ್ ಬಿಲ್ಡಪ್ ಮಾಡಿ ಗೊತ್ತಾಗ್ದಿರಂಗೆ ನಿಧಿ ಸಂಶೋಧನೆ ಮಾಡಿರ್ತಾನೆ. ನಾವು ಏನು ಎತ್ತ ಅಂತ ತಿಳ್ಕೊಂಡು ಹೋದಾಗ ಇದು ಆಲ್ಮೋಸ್ಟ್ ನಾವು ಏನು ನೋಡ್ತಾ ಇದ್ದೀವಲ್ಲ ಜಾಗ, ಇದು ಸುಮಾರು 900 ರಿಂದ 1000 ವರ್ಷದ ಹಳೆ ಇತಿಹಾಸ ಇರುವಂಥ ಊರು ಎಳ್ಳುಕುಂಟೆ ಗ್ರಾಮ. ಆ ಹಿಂದ್ಗಡೆ ದೇವಸ್ಥಾನ ಇದೆಯಲ್ಲ, ವೀರಗಲ್ಲು ಏನಿದೆ, ಮತ್ತು ಬಸವೇಶ್ವರ ದೇವಸ್ಥಾನ ಏನಿದೆ, ಸುಮಾರು 900 ರಿಂದ 1000 ವರ್ಷ ಇತಿಹಾಸ ಇರುವಂಥ ಜಾಗ. ಈ ವ್ಯಕ್ತಿ ಯಾರು ಸರ್? ಅಂದರೆ ಆತ ಇಲ್ಲಿ ವಲಸೆ ಬಂದಿರುವಂಥ ವ್ಯಕ್ತಿನ? ಇಲ್ಲ, ಇದೇ ಗ್ರಾಮಸ್ಥನ ಏನು? ಇಲ್ಲ ಸರ್, ಈ ಗ್ರಾಮಸ್ಥನಲ್ಲ, ವಲಸೆ ಬಂದಿರೋಂಥವ್ರು. ಯಾವುದೋ ಆಂಧ್ರ ಮೂಲದವ್ರು ಇವರು. ಆತನ ಹೆಸರು ಸುಧಾಕರ್ ನಾಯ್ಡು ಸಮಥಿಂಗ್, ಸುಧಾಕರ್ ನಾಯ್ಡು ಅಂತ ಹೇಳ್ತಾರೆ. ಸುಧಾಕರ್ ನಾಯ್ಡು ವಂದನಾ ಪ್ರೈಮ್ ಬಿಲ್ಡರ್. ಆಲ್ಮೋಸ್ಟು ಇಲ್ಲಿ ಸಂಬಂಧಪಟ್ಟಂಗೆ JD ಪ್ರಾಜೆಕ್ಟು ಮಾಡಿದ್ದಾರೆ. ಒಂದು ಅರ್ಧಕ್ಕರ್ಧ ಸ್ಟಾಪ್ ಆಗಿದೆ. ಅದೂ ಈ ಪಕ್ಕದಲ್ಲಿ ಏನಿದೆಯಲ್ಲ ಅಪಾರ್ಟ್ಮೆಂಟ್, ಅದೂ ಅವ್ರದ್ದೇನೆ. ಈವನ್ ಈ ಜಾಗ ಏನಿದೆಯಲ್ಲ, ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಆವಾಗೂ ನಾವು ಎಲ್ಲರೂ ಸುಮಾರು ಜನ ಈ ದೇವಸ್ಥಾನದ ಜಾಗ ಉಳಿಸ್ಕೊಬೇಕಂತೇಳಿ ಸುಮಾರು ಹೋರಾಡಿದ್ರು, ಬಿಟ್ಟಿಲ್ಲ. ಆಗ ಯಾರಿಗೂ ಅಷ್ಟು ನಾಲೆಜ್ ಇರಲಿಲ್ಲ. ಅಂದರೆ ಇಲ್ಲಿ ನೋಡಿದ್ರೆ ದೇವಸ್ಥಾನಕ್ಕೆ ಎಲ್ಲೂ ಕೂಡ ಹೋಗೋದಕ್ಕೆ ದಾರಿ ಇಲ್ಲ. ಅಂದರೆ ಕಂಪ್ಲೀಟಾಗಿ ಇಲ್ಲಿನ ಬಿಲ್ಡರ್ಗಳು ಇದನ್ನು ಕಂಪ್ಲೀಟಾಗಿ ಅಕ್ವೈರ್ ಮಾಡಿದ್ದಾರೆ. ಕಂಪ್ಲೀಟಾಗಿ ದೇವಸ್ಥಾನದ ಜಾಗ ಅಕ್ವೈರ್ ಮಾಡ್ಕೊಳೋದಲ್ಲದೆ ದೇವಸ್ಥಾನಕ್ಕೆ 1 ಅಡಿ ಜಾಗ ಬಿಡದೇನು ಅಕ್ವೈರ್ ಮಾಡಿದ್ದಾರೆ. ಇದಿಷ್ಟು ಇಲ್ಲಿನ ಗ್ರಾಮಸ್ಥ ಮೋಹನ್ ಅವರ ಮಾತಾಗಿರುವಂಥದ್ದು. ಒಟ್ಟಾರೆಯಾಗಿ ನಿಧಿ ಆಸೆಗಾಗಿ ರಾತ್ರೋರಾತ್ರಿ ನಿಧಿಗಳ್ಳರು ಈ ಒಂದು ನಿಧಿಯನ್ನು ಅಗೆದು ತೆಗೆದುಕೊಂಡು ಹೋಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.